ಶ್ರೀ ಗುರುಭ್ಯೋ ನಮಃ. ಪುರಾಣದ ಆರಂಭದ ಕಾಲದೊಳಗೆ ಪ್ರಾತಸ್ಮರಣೀಯರಾಗಿರುವಂಥ ಜಗದಾದಿ ಜಗದ್ಗುರು ಪಂಚಪೀಠಾಧೀಶ್ವರನ ಭಕ್ತಿಯಿಂದ ಈ ವ್ಯಾಸಪೀಠದೊಳಗೆ ಸ್ಮರಣೆಯನ್ನು ಮಾಡಿ 12ನೇ ಶತಮಾನದೊಳಗೆ ಬಾಳಿ ಬದುಕಿ ನವ ಸಮಾಜದ ನಿರ್ಮಾಣಕ್ಕಾಗಿ ಬಹುಕಿಮ್ಮತ್ತಿನ ವಚನ ಸಾಹಿತ್ಯವನ್ನು ಕೊಟ್ಟು ಹೋಗಿರ್ತಕ್ಕಂಥ ಎಲ್ಲ ಬಸವಾದಿ ಶಿವಶರಣ ದಾರ್ಶನಿಕ ಮಹಂತರನ್ನು ಭಕ್ತಿಯಿಂದ ಸ್ಮರಣೆಯನ್ನು ಮಾಡ್ತಾ ಕಲ್ಯಾಣದ ನಾಡಾಗಿರ್ತಕ್ಕಂಥ ಕಲಬುರಗಿಯ ಪುಣ್ಯ ಪಟ್ಟಣದೊಳಗೆ ನೆಲೆ ನಿಂತು ಈ ನಂದಿ ಕಾಲನಿಯನ್ನು ಪಾವನ ಕ್ಷೇತ್ರವನ್ನಾಗಿಸಿದ ಮಹಾಮಹಿಮ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು, ಬೇಡಿದವರಿಗೆಲ್ಲ ಬೇಡಿದ ಇಷ್ಟಾರ್ಥಗಳನ್ನು ದಯಪಾಲಿಸುವ ಕಾಮಧೇನು ಕಲ್ಪವೃಕ್ಷಿಯಾಗಿರ್ತಕ್ಕಂಥ ನಂದಿ ಬಸವೇಶನ ಭವ್ಯವಾದ ದಿವ್ಯವಾದ ಸನ್ನಿಧಾನಕ್ಕೆ ಕೈ ಇದ್ದವರೊಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವುದರೊಂದಿಗೆ ಮಹಾಮಹಿಮನ ಸನ್ನಿಧಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ನಮ್ಮ ನಂದೀಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಆಡಳಿತ ಮಂಡಳಿ ಎಲ್ಲ ಸರ್ವ ಪದಾಧಿಕಾರಿಗಳಿಗೊಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟುವುದರೊಂದಿಗೆ ಅವರಿಗೂ ಕೂಡ ಶರಣನ ನಂದೀಶನ ಆಶೀರ್ವಾದ ಇರಲಿ ಅಂತ ಹಾರೈಸ್ತಾ, ಇವತ್ತು ಬಹಳ ವಿಶೇಷವಾಗಿರುವಂಥ ದಾಸೋಹದ ಸೇವೆ ನಮ್ಮ ಸರ್ ಹೇಳ್ತಿದ್ರು. ಯುವ ಬಳಗ ಇವತ್ತಿನ ದಾಸೋಹದ ಸೇವೆನ ಮಾಡ್ಯಾರಂತ. ಆ ಎಲ್ಲ ಯುವ ಬಳಗಕ್ಕೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಇವತ್ತೆಲ್ಲ ಯುವ ಬಳಗ ಇಂಥ ಗುಡಿಗೆ ಬರೋದ ದೊಡ್ಡ ಈಗಿನ ಕಾಲದೊಳಗೆ. ಯಾಕೆ ಅಂತ ಕೇಳಿದ್ರೆ, ಮೊಬೈಲ್ ಹಿಡ್ಕೊಂಡು ಎಲ್ಲೆಲ್ಲ ಕುಂತು ಮೊಬೈಲಿನೊಳಗೆ ಕಾಲಹರಣ ಮಾಡುವಂಥ ಈ ಕಾಲಘಟ್ಟ, ಈ ಕಲಿಯುಗದೊಳಗೆ ನಮ್ಮ ನಂದಿ ಕಾಲನಿಯ ಎಲ್ಲ ಯುವ ಬಳಗ ಇವತ್ತು ನಂದೀಶ್ವರನ ಸನ್ನಿಧಾನಕ್ಕೆ ಬರುವುದಷ್ಟೇ ಅಲ್ಲ, ಈ ಒಂದು 4ನೇ ದಿವಸದ ದಾಸೋಹದ ಸೇವೆಯನ್ನು ಮಾಡಬೇಕಂತ ಬಂದಾರಲ್ಲ, ಅವ್ರ ಭಕ್ತಿಯನ್ನು ನಾವು ಮೆಚ್ಚಬೇಕು. ಪುರಾಣ ಹಚ್ಚಿದ್ದಕ್ಕೂ ಕೂಡ ಸಾರ್ಥಕ, ಪುರಾಣ ಹಚ್ಚಿದ್ದಕ್ಕೂ ಕೂಡ ಸಾಫಲ್ಯತೆ. ಇವತ್ತು ನೋಡಿ, ಯುವ ಸಮೂಹ ಯುವ ಬಳಗ ಎಲ್ಲೆಲ್ಲಿಗೆ ಹೊರಟದ ಅಂತಂದ್ರೆ ಭಾಳ ಮಜಾ ಅದ ನೋಡ್ಬೇಕು ನೀವೆಲ್ಲ. ಅವ್ರ ಹೇರ್ ಸ್ಟೈಲ, ಅವ್ರ ಡ್ರೆಸ್ಸ ಏನ್ರಿ, ಅವ್ರು ಹಾಕಿಕೊಳ್ಳುವಂಥದ್ದು ಎಲ್ಲಿಗೆ ಬಂದು ನಿಂತದ ಈಗಿನ ಕಾಲದ ಯುವ ಸಮೂಹ ಅಂದ್ರೆ ಬಹುಶಃ ಆ ಒಂದು ಮಾತಿಗೆ ಇವತ್ತು ವಿರುದ್ಧವಾಗಿರುವಂಥ ಇವತ್ತು ಯುವ ಬಳಗ ಎಲ್ಲದ ಅಂದ್ರೆ ನಮ್ಮ ನಂದಿ ಕಾಲನಿ ಒಳಗದ ಅಂತ ನಾ ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕು. ನೋಡ್ಬೇಕು ನೀವು, ಅವ್ರ ಕಟಿಂಗ್ ಈ ಕಡೆದು ಇಟ್ಟು ಬೋಳಿಸಿ ಈ ಕಡೆದು ಇಟ್ಟು ಬೋಳಿಸಿ ಏನ್ರಿ, ನಡವರ್ಕ್ ಈಟೆ ಬಿಟ್ಟಿರ್ತಾರೆ, ಪೈಖಾನಿ ತೊಳೆಗೆ ಬ್ರಷ್ ಆದಂಗೆ ಆಗಿರ್ತದೆ ಕಟಿಂಗ್. ನಾ ಹೇಳೋದು ಇವತ್ತಿನ ಬಳಗದ ಹೇರ್ ಸ್ಟೈಲ್ ಹೇಳಕತ್ತೀನಿ. ಮತ್ತು ಅವರು ಪ್ಯಾಂಟ್ ಹಾಕೋತಾರೆ ನೋಡ್ಬೇಕು ನೀವು, 10 ಕಡೆ ಹರಿದಿರ್ತದೆ, ಹರಿದಿದ್ದ ಪ್ಯಾಂಟ್ ತರ್ತಾರೆ ಶೋರೂಮ್ಗೆ ಹೋಗಿ. ಆ ಪ್ಯಾಂಟಿಗೆ 10 ಕಿಸೆ ಇರ್ತಾವ, ಹುಡುಕಿ ಆಡಿದ್ರೆ 10 ಪೈಸೆ ಸಿಗಲ್ಲ ಅದ್ರ. ನಮ್ಮೂರಾಗ ಏನ್ರಿ ಹೊತ್ತನೇ ಬಂದು ಉಳ್ಳಾಡ್ಸಿ ಕಡಿತಾವ ನಾಯಿ. ಯಾಕ್ರಿ, ಡ್ರೆಸ್ ಹೆಂಗಿರ್ತದೆ. ಇನ್ನು ನೀವೆಲ್ಲ ತಿಳಿದವರು ಕೊಳ್ಳಾಗ ಲಿಂಗ ರುದ್ರಾಕ್ಷಿ ಕಟ್ಕೊಳ್ತೀರಿ, ಅವ್ರು ಲಿಂಗ ರುದ್ರಾಕ್ಷಿ ಕಟ್ಕೋತಾರೆ ಏನು, ಸೂಪರ್ ಮ್ಯಾಕ್ಸ್ ಬ್ಲೇಡ್ ಕಟ್ಕೊಂಡೆ ಏನ್ರಿ. ನೋಡ್ಬೇಕವ್ರ ವಿಚಾರ, ನೋಡ್ಬೇಕವ್ರ ಆಚಾರ. ಆದ್ರೆ ಇವತ್ತು ಅಂಥ ಯುವ ಸಮೂಹ ಯಾರನ್ನ ನೋಡಿ ಇವತ್ತು ಕಲಿಬೇಕಾಗ್ಯದ ಅಂದ್ರೆ ನಮ್ಮ ನಂದಿ ಕಾಲನಿ ಎಲ್ಲ ಯುವ ಬಳಗವನ್ನು ನೋಡಿ ಇವತ್ತು ಕಲಿಬೇಕಾಗ್ಯದ. ಅವ್ರು ನೋಡಿ ಇಲ್ಲಿ ಬಂದು ಸೇವಾ ಮಾಡ್ತಾರ, ಪ್ರಸಾದ ನೀಡುವ ಕಾಯಕವನ್ನು ಮಾಡ್ತಾರ. ನಮ್ಮ ಹಿರಿಯರು ಯಾಕೆ ಈ ಪುರಾಣವನ್ನು ಹಚ್ಚಾರ ಅಂದ್ರೆ, ಶರಣ ಬಸವನ ಚರಿತ್ರೆ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಶರಣರ ಬದುಕಿನ ವಿಷಯ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಅದರ ಜೊತೆಯೊಳಗ ಇವತ್ತಿನ ದಿವಸ ಈ ಪುರಾಣ ಪ್ರವಚನ ಆಧ್ಯಾತ್ಮದ ಚಿಂತನೆಗಳು ಏನು ಮಾಡ್ತಾ ಇದ್ದಾವೆ ಅಂದ್ರೆ ನಮ್ಮೆಲ್ಲ ಮಕ್ಕಳಿಗೆ ಯುವ ಸಮೂಹಕ್ಕೆ ಸಂಸ್ಕಾರವನ್ನು ಕಲಿಸುವ ಕೆಲಸವೇ ಅದು ಕಲಬುರಗಿ ಶರಣ ಬಸವನ ಪುರಾಣ ಆದ್ಯ ಕರ್ತವ್ಯ. ಅದಕ್ಕಂತ ಎಲ್ಲ ಕಾರ್ಯಕ್ರಮದೊಳಗೆ ಮಿಂದೇಳಬೇಕು ಅಂತ ಇನ್ನ ಬಂದಿರಿ, ಇನ್ನ ಬರೋರು ಅದಾರ. ಈಗ ಮನೆ ಬಿಟ್ಟವ್ರು ಭಾಳ ಮಂದಿ. ಬರ್ತಾ 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 ಫುಲ್ ಆಗ್ತದೆ ಸೀಟ್. ಆದ್ರೆ ನೋಡಿ, ನಿಮಗೆ ಹೋಲಿಸಿದ್ರೆ ನಮ್ಮ ಅಣ್ಣನ ಬಳಗನ ಗ್ರೇಟ್. ಆಗಲಿ ಬಂದು ಕುಂತಾರೆ ಅವರೆಲ್ಲ. ನೀವಂತೀರಿ ನಾವೆಲ್ಲ ಬರ್ಬೇಕಾರೆ ರೀ ಪಂಚಮಿ ಅದ, ಇವತ್ತು ಮನೆಯಾಗಿನ ನಾಗಪ್ಪಗೆ ಹಾಲೇರಿಯೋದು, ನಾಳೆಗೆ ಏನ್ರವ ಹೊರಗಿನ ನಾಗಪ್ಪಗೆ ನಂದು ಪಾಲ, ಗಂಡನ ಪಾಲ, ಅವ್ವನ ಪಾಲ, ಅತ್ತಿ ಹೆಸ್ರ ಮೇಲೆ ಎರಿತಾರಿಲ್ಲ ಗೊತ್ತಿಲ್ಲ ನನಗೆ ಏನ್ರಿ. ಅಪ್ಪನ ಪಾಲ, ಅವ್ವನ ಪಾಲ, ಎಲ್ಲರ ಪಾಲ ನೋಡ್ರಿ, ಎಲ್ಲ ಪಾಲ ನಿಮಗೆ ಅದ. ಎಲ್ಲರ ಜವಾಬ್ದಾರಿ ಹೊರವರು ನೀವು ಅದಾರ. ಅದಕ್ಕೆ ಆ ತಾಯಿ ಬಳಗ ಇವತ್ತು ಪಂಚಮಿ ಹಬ್ಬ. ಅದಕ್ಕೆ ಆ ಪಂಚಮಿಯನ್ನು ಕುರಿತು, ಪಂಚಮಿ ಹಬ್ಬ ಅಂದ್ರೆ ಅದರ ಸಡಗರ ಏನು, ಅದರ ಆನಂದ ಏನು, ಅದರ ಸಂಭ್ರಮ ಏನು ಹೇಳ್ತಿರೋದು.
ನಾಡಿಗೆ ಎಲ್ಲ ಕೈ ಮಾಡಿ ಕರೆಯುವಂಥದ್ದು. ಅದರೊಳಗೆ ನಮ್ಮೆಲ್ಲ ತಾಯಿ ಬಳಗಕ್ಕೆ ಪಂಚಮಿ ಹಬ್ಬ ಅಂದ್ರೆ ಅದು ತವರು ಮನೆಯ ಸಡಗರ, ತವರು ಮನೆಯ ಸಂಭ್ರಮ. ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ರು ಅಂದ್ರೆ ಮೊದಲ ಹಬ್ಬಕ್ಕೆ ತವರು ಮನೆಗೆ ಹೋಗೋದು ಯಾವ ಹಬ್ಬ ಅಂದ್ರೆ ಅದು ಪಂಚಮಿ ಹಬ್ಬ. ಪಂಚಮಿ ಹಬ್ಬ ಅದಕ್ಕೆ ಅಂಥ ಪಂಚಮಿ ಹಬ್ಬವನ್ನು ಇರುವುದರಿಂದ ನಮ್ಮೆಲ್ಲ ತಾಯಿ ಒಳಗೆ ಸ್ವಲ್ಪ ಬರೋದು ತಡ ಆಗಿದೆ. ಇರಲಿ, ಒಟ್ಟಾರೆಯಾಗಿ ಬಂದು ಈ ಕಾರ್ಯಕ್ರಮದೊಳಗೆ ಮಿಂದಿರುವಂಥ ಸಮಸ್ತ ನಂದಿ ಕಾಲನಿಯ ಹಾಗೂ ಯಾವತ್ತೂ ಶರಣನ ನಂದೀಶನ ಸದ್ಭಕ್ತ ಮಾಶರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲ ಹೃದಯಾಂತರಂಗದೊಳಗೆ ಬೆಳಗುವ ಆ ಪರಮಾತ್ಮನ ಪರಂಜ್ಯೋತಿಗೆ ಸುಂಕನೂರೇಶನ ಶರಣು ಶಿವಶರಣಾರ್ಥಿ. ನಾವೆಲ್ಲ ಮಹಾಪುರುಷನಾಗಿರುವಂಥ ಶರಣ ಬಸವೇಶ್ವರರ ಪುರಾಣದೊಳಗೆ ಕೇಳ್ತಾ ನಾವೆಲ್ಲ ಇವತ್ತು 4ನೇ ದಿವಸಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ನಿನ್ನಿನ ದಿವಸ ಪುರಾಣದೊಳಗೆ ಏನು ಕೇಳಿದ್ವಿ, ಏನು ಕೇಳಿದ್ ಹೇಳ್ರಿ ನೋಡಮ್ಮೊಬ್ಬರು ಯಾರ್ರೆ, ಏನ್ರಿ ಏನು ಕೇಳಿದಿರಿ ಅಂದ್ರೆ ನಮ್ಮ ಬಸವಣ್ಣ ಕೇಳ್ತಾನೆ, ಅವನಿಗೆ ಅದಕ್ಕೆ ಎದುರು ಕೂಡಿಸ್ಯಾರ, ಅವ್ನು ಹೇಳ್ತಾನೆ ಬರೋಬ್ಬರಿ ಹಿಂಗಾಯ್ತಂತ. ಏನು ಕೇಳಿದ್ರಿ ಅಂತ ಕೇಳಿದ್ರಂತ, ನೀವು ಏನು ಹೇಳಿದ್ರಿ ಅದನ್ನ ಕೇಳಿದ ಅಂದ್ರಂತ ಅವ್ರು. ಮತ್ತು ಅವ್ರು ಹೆಂಗಿರು, ಎಲ್ಲಿಗೆ ನಿಂತಿತ್ರಿ ಶರಣನ ಪುರಾಣ ಅಂತ ಕೇಳಿದ್ರು, ಮುತ್ಯಾರು ನೀವು ಎಲ್ಲಿಗೆ ನಿಂದ್ರಿಸಿದ್ರಿ ಅಲ್ಲಿಗೆ ನಿಂತಿತ್ತು ನೋಡ್ರಿ ಅಂದ್ರು. ಎಷ್ಟು ಚಂದಿಲ್ಲ ಇದು ಉತ್ತರ. ನೀವು ಹೆಂಗೆ ಬರ್ತೀರಲ್ಲ ಹಿಂಗೆ ದಿನ ಪುರಾಣಕ್ಕೆ ಬರ್ತಿದ್ರು. ಒಂದು ದಿವಸ ಬರೋದು ಬಿಟ್ಟಿಲ್ಲ ಹೆಣ್ಮಗಳು. ಬರೋದು ಬಿಟ್ಟಾಗ ಬಾಜು ಮನೆ ಹೆಣ್ಮಗಳಿಗೆ ಸುಮ್ಮಿರ್ಬೇಕು ಬೇಡ, ಅಕ್ಕಿನ ಹೊಟ್ಟೆ ಉರ್ಸಕ್ಕೆ ಮನೆಗೆ ಹೋಗಿ ಹೇಳಲ್ಲ ಅಂತ. ಅಕ್ಕ ನೀವು ಇವತ್ತು ಬರ್ಬೇಕಾಯ್ತು ಪುರಾಣ, ಮುತ್ಯಾರು ಭಾರಿ ಹೇಳಿದ್ರು ಪುರಾಣ ಅಂದ್ಲಾಗ. ಆ ಹೆಣ್ಮಗಳು ಪಾಪ ಹೊಟ್ಟೆ ರೂಮ್ ಅಂತಕ್ಕಿಗೆ ಅಯ್ಯ ದಿನ ಹೋಗ್ತಿದ್ ನಾವು ಇವತ್ತು ಒಳ್ಳೆ ಬಿಟ್ಟನಲ್ಲ ಅಂದ್ಲಕ್ಕಿ. ಯಾಕೆ ದಿನ ಬರ್ತಿದ್ ನಿಮ್ಮಂಗ ಮತ್ತಂದ್ಲು, ಯಾಕ ನೀ ಬರಬೇಕಾಗಿತ್ತು ಭಾರಿ ಹೇಳಿದ್ರು ಇವತ್ತು ಮುತ್ಯಾರ ಪುರಾಣ ಅಂದ್ಲು. ಮತ್ತೆ ವಾಪಸ್ ಅಕ್ಕಿ ಅಂದ್ಲು, ತಂಗಿ ನಾ ಬರ್ಲಾರ್ದು ತಪ್ಪಾಗ್ಯದ, ನೀರೇ ಹೋಗಿ ಅಲ್ಲ ಏನು ಹೇಳ್ಯಾರ ಮುತ್ಯಾರು ಹೇಳಿ. ಈಕಿಗೆ ನೆನಪಿದ್ರೆ ಅಕ್ಕಿಗೆ ಹೇಳ್ಬೇಕಲ್ಲ. ಅಕ್ಕಿ ಏನ್ರಿ ಅಕ್ಕಿ ಒಟ್ಟು ಏನು ಹೇಳಕ್ಕಿ ಭಾರಿ ಹೇಳಿದ್ರಂತ ಇಟ ಹೇಳೋದು ಹೊರತು ಏನು ಹೇಳ್ಯಾರ ಅಂದ್ರೆ ನೆನಪ ಇರಲಿಲ್ಲ. ಅದಕ್ಕೆ ಜ್ಞಾನಿಗಳು ಬರೀತಾರೆ, ಈ ಲೋಕದೊಳಗೆ 3 ಮಾತುಗಳು ಬರುತ್ತಾವ: ಚಿಂತೆ, ಚಿತೆ, ಚಿಂತನೆ ಅಂತ. ಚಿಂತೆ ಬೇರೆ, ಚಿತೆ ಬೇರೆ, ಚಿಂತನೆ ಬೇರೆ. ಕೇಳುವುದಕ್ಕೆ 3 ಒಂದೇ ಥರ ಅನಿಸ್ಬೋದು ನಮಗೆ, ಆದ್ರೆ ಅದರ ಮೂಲದ ಅರ್ಥ ಭಾಳ ವ್ಯತ್ಯಾಸದ. ಚಿಂತೆ ಅಂದರೆ ಯಾವುದು ಅಂದ್ರೆ ಈಗ ನಮಗೆ ನಿಮಗೆಲ್ಲ ಅದ ನೋಡು. ಅದಕ್ಕೆ ಜ್ಞಾನಿಗಳು ಬರೀತಾರೆ, ಸಾವಿಲ್ಲದವರ ಮನೆಯ ಸಾಸುವೆಯ ಕಾಳು, ಚಿಂತೆ ಇಲ್ಲದವರನ್ನ ಒಬ್ಬರನ್ನು ಕಾಣು. ಚಿಂತೆ ಇಲ್ಲಾರದವರು ಯಾರದಾರ ಈ ಜಗತ್ತಿನೊಳಗೆ ಅಂತಂದ್ರೆ ಎಲ್ಲರಿಗೂ ಒಂದೊಂದು ಚಿಂತೆ ಅದಾವೆ. ಅದಕ್ಕೆ ಅನುಭಾವಿ ಕವಿಯಾಗಿರುವಂಥ ಅಥಣಿಯ ಮೋಟ್ಗಿ ಮಠದ ಪ್ರಭು ಚನ್ನಮಹಾಸ್ವಾಮಿಗಳು ಬಹಳ ಸುಂದರವಾಗಿರುವಂಥ ಅಥಣೀಶ ಅನ್ನುವಂಥ ಅಂಕಿತ ನಾಮದೊಳಗೊಂದು ಅದ್ಭುತವಾದ ವಚನವನ್ನು ಬರೀತಾರೆ. ರೂಪ ಬಣ್ಣ ಕಾಗಿ ಚಿಂತೆ, ಬೆಳ್ಳಿ ಚಿನ್ನ ಕಾಗಿ ಚಿಂತೆ. ಹೇಳ್ತಾರ ಅವ್ರು ಯಾವ ಚಿಂತೆಯೊಳಗೆ ನಾವು ಅದೀವಿ ಅಂತ. ರೂಪ ಬಣ್ಣ ಕಾಗಿ ಚಿಂತೆ, ಬೆಳ್ಳಿ ಚಿನ್ನ ಕಾಗಿ ಚಿಂತೆ, ಸಾಲ ಸೂಲ ಕಾಗಿ ಚಿಂತೆ, ಹೊಟ್ಟೆ ಬಟ್ಟೆಗಾಗಿ ಚಿಂತೆ, ವಿದ್ಯೆ ವೈಭೋಗಕ್ಕಾಗಿ ಚಿಂತೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ, ಬದುಕೊಂದು ಚಿಂತೆ ತುಂಬಿದ ಕಂತೆ. ಅಥಣೀಶ ಅವರವರ ಚಿಂತೆ ಅವರವರಿಗಂತೆ ಅಂತಾರೆ. ಲೋಕದೊಳಗ ನಾನಾ ವಿಧವಾಗಿರುವಂಥ ಚಿಂತೆ. ಅದಕ್ಕೆ ಅವ್ರು ಹೇಳ್ತಾರ, ರೂಪ ಬಣ್ಣಕ್ಕಾಗಿ ಚಿಂತೆ. ಕರಗಿದ್ವಿ ಅಂದ್ರೆ ಬೆಳ್ಳಗೆ ಹೆಂಗಾಗದ ಅಂತ ಚಿಂತೆ. ಏನ್ರಿ, ಕರಗಿದ್ವಿ ಅಂದ್ರೆ ಬೆಳ್ಳಗೆ ಹೆಂಗೆ ಆಗ್ಬೇಕು ಅನ್ನೋದು ಚಿಂತೆ. ಇದನ್ನು ಒಂದು ಚಿಂತಿನ ಇಲ್ಲಂತಾರೆ. ಹೋಗಿ ಕನ್ನಡಿ ಮುಂದೆ ನಿಂತ್ರ ಅಂದ್ರೆ ಒಂದೊಂದು ತಾಸು ಹಚ್ಕೊಂಡಿದ್ದು ಯಾವ ಕ್ರೀಮ್ ಹಚ್ಕೋಬೇಕು, ಯಾವ ಪೌಡ್ರ್ ಹಚ್ಕೋಬೇಕು. ಏನ್ರಿ, ನಾವು ಏನು ಹಚ್ಕೊಂಡ್ರಿ ಅನ್ನೋದ ಭಗವಂತ ಇಟ್ಟು ಕೊಟ್ಟಿರ್ತಾನ, ಅದು ಸಾಯುತ್ತಾನ, ಅದು ಶಾಶ್ವತವಾಗಿರುವುದ. ಇದು ಕೇವಲ ಕ್ಷಣಿಕವಾಗಿರುವುದು. ಅದಕ್ಕೆ ಅವ್ರು ಬರೀತಾರೆ, ರೂಪ ಬಣ್ಣ ಕಾಗಿ ಚಿಂತೆ. ರೂಪ ಇಲ್ಲ ಅಂದ್ರೆ ಚಂದ ಕಾಣಬೇಕು, ರೂಪವನ್ನು ಚಲೋ ಕಾಣ್ಕೊಳ್ಬೇಕಂತ ಇದನ್ನೂ ಒಂದು ಕೂಡ ಚಿಂತೆ. ಇದು ಆದ ನಂತರದೊಳಗೆ ಮುಂದಿನ ಬರೀತಾರೆ, ಬೆಳ್ಳಿ ಚಿನ್ನ ಕಾಗಿ ಚಿಂತೆ. ಒಂದಿಟ್ಟು ಬೆಳ್ಳಿ ತಗೋಬೇಕು, ಒಂದಿಟ್ಟು ಬಂಗಾರ ತಗೋಬೇಕು. ಎಲ್ಲರಂಗ ನಾವು ಕೂಡ ಒಂದಿಟ್ಟು ದೇಹದ ಮೇಲೆ ಹಾಕ್ಕೊಂಡು ಓಡಾಡ್ಬೇಕು, ಕೈಯಾಗ ಹಾಕೊಂಡು ಓಡಾಡಬೇಕು, 4 ಮಂದಿ ನೋಡುವಂಗೆ ಓಡಾಡಬೇಕು. ಎದ್ರದ್ದು ಬೆಳ್ಳಿ ಚಿನ್ನ ಕಾಗಿ ಚಿಂತೆ. ಇನ್ನು ಬೆಳ್ಳಿ ಚಿನ್ನ ಅದ ಚಲೋ ರೂಪ ಲಾವಣ್ಯ ಭಗವಂತ ಕೊಟ್ಟನಂದ್ರೆ ಸುಮ್ಮಿರ್ತಾರೇನು? ಅದಕ್ಕೆ ಅವರು ಮುಂದುವರೆದು ಬರೀತಾರೆ, ಸಾಲ ಸೂಲಕ್ಕಾಗಿ ಚಿಂತೆ. ಏನಾದರೂ ಮಾಡಬೇಕು, ಎಲ್ಲರಂಗ ನಾನು ಹೌದು ಅನಿಸ್ಕೋಬೇಕು,
ಏನಾದರೂ ಒಂದಷ್ಟು ಸಾಧನೆ ಮಾಡ್ಬೇಕಂತ ಹೊರಟಿರ್ತೀವಿ, ಹಾಸಿಗಿದ್ದಷ್ಟು ಕಾಲು ಚಾಚೋದು ಬಿಟ್ಟು ಹಾಸಿಗೆಕ್ಕಿಂತ ಸ್ವಲ್ಪ ಹೊರಗೆ ಕಾಲು ಚಾಚಿದ ಅಂದ್ರೆ ಹೈರಾಣ ಚಾಲು ಆಗದ. ಮಾಡಿರ್ತಕ್ಕಂಥ ಸಾಲವನ್ನ ಹೇಗೆ ಮುಟ್ಟಿಸ್ಬೇಕು ಅದಕ್ಕೆ ಅವ್ರು ಬರೀತಾರೆ, ಸಾಲ ಸೂಲಕ್ಕಾಗಿ ಚಿಂತೆ. ನೋಡು, ಇನ್ನೂ ಕೆಲವು ಜನಗಳಿಗೆ ಏನು ಚಿಂತೆ ಅದ ಅಂದ್ರೆ ಹೊಟ್ಟೆ ಬಟ್ಟೆಗಾಗಿ ಚಿಂತೆ. ಹೆಂಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು, ಹೆಂಗೆ ಆನಂದವಾಗಿ ಬದುಕೋದು, ಎಷ್ಟು ಚಂದ ಬರೀತಾರೆ. ಊಟಕ್ಕೆ ಹೊಟ್ಟೆಗೆ ಊಟ ಇಲ್ಲದೆ ಇರೋನು ಹೊಟ್ಟೆ ಚಿಂತೆ ಅಂತ, ಹೊಟ್ಟೆ ಹೆಚ್ಚಿಗೆ ಬಂದವನಿಗೆ ಹೊಟ್ಟೆ ಹೆಂಗೆ ಕರಗಿಸ್ಬೇಕನ್ನೋ ಚಿಂತೆ ಅಂತ. ಇದನ್ನು ಒಂದು ಚಿಂತೆನ. ಹೊಟ್ಟೆಗಿಲ್ಲಾರ್ದವ ಹೊಟ್ಟೆ ಹೆಂಗೆ ತುಂಬಿಸ್ಬೇಕಂತ ಚಿಂತೆ ಮಾಡ್ತಾನ, ಉಂಡು ಉಂಡು ಹೊಟ್ಟೆ ಬಂದವ ಹೊಟ್ಟೆ ಹೆಂಗೆ ಕರಗಿಸ್ಬೇಕಂತ ಚಿಂತೆ ಮಾಡ್ತಾನೆ. ಇಲ್ಲದೇ ಇರೋರಿಗೆ ಉಣ್ಬೇಕನ್ನುವ ಚಿಂತೆ, ಉಂಡು ಹೆಚ್ಚಿಗೆ ಆಗೋದನ್ನು ಹೆಂಗೆ ಕರಗಿಸ್ಬೇಕನ್ನುವ ಚಿಂತೆ. ಅದಕ್ಕೆ ಅವರು ಮುಂದೆ ಬರೀತಾರೆ, ವಿದ್ಯೆ ವೈಭೋಗಕ್ಕಾಗಿ ಚಿಂತೆ. ಬರೇ ವಿದ್ಯೆ ಇದ್ರೆ ಆ ವಿದ್ಯೆಯನ್ನು ತೆಗೆದುಕೊಂಡು ಸುಮ್ಮನೆ ಕೂಡಂಗಿಲ್ಲ, ಆ ವಿದ್ಯೆಯನ್ನು ಉಪಯೋಗ ಮಾಡಿ ಏನಾದರೂ ಸಾಧನೆ ಮಾಡಬೇಕನ್ನೋ ಚಿಂತೆ. ಅದಕ್ಕೆ ಮುಂದೆ ಬರೀತಾರೆ, ಬರೇ ವಿದ್ಯೆ ಇದ್ರೆ ನಡೆಯಂಗಿಲ್ಲ, ಪ್ರಶಸ್ತಿ ಪದವಿಗಾಗಿ ಚಿಂತೆ. ಒಂದು ಕಾಲಘಟ್ಟ ಇತ್ತು, ಯಾಕ್ರಿ, ಒಳ್ಳೆ ಒಳ್ಳೆ ಕಲಾವಿದರನ್ನ ಒಳ್ಳೆ ಒಳ್ಳೆ ಸಾಧಕರನ್ನ ಸಮಾಜ ಗುರುತಿಸಿ ಅವರನ್ನು ಸತ್ಕಾರ ಮಾಡ್ತಿತ್ತು, ಅವರಿಗೆ ಪ್ರಶಸ್ತಿಗಳನ್ನು ಅವತ್ತು ಕೊಡ್ತಾ ಬರ್ತಿತ್ತು. ಈಗ ಏನಾಗ್ಯದ ಅಂತಂದ್ರೆ, ನಾವು ಇಂಥ ಸಾಧನೆ ಮಾಡೀವಿ ನಮ್ಮ ಪ್ರಶಸ್ತಿ ಕೊಡ್ರಿ ಅಂತ ಓಡಾಡುವಂಥ ಪರಿಸ್ಥಿತಿ ಬಂದ. ಅದಕ್ಕೆ ಅವರು ಬರೀತಾರೆ, ಪ್ರಶಸ್ತಿ ಪದವಿಗಾಗಿ ಚಿಂತೆ. ಒಟ್ಟಾರೆಯಾಗಿ ಅವರು ಹೇಳೋದೇನಂದ್ರೆ, ಈ ಬದುಕು ಅನ್ನುವುದು ಒಂದು ಚಿಂತೆ ತುಂಬಿದ ಕಂತೆ ಅಂತ. ನಮಗೆ ನಮ್ಮ ಬದುಕಿನ ಚಿಂತೆ ಮಾಡುವುದಕ್ಕೆ ಸಮಯ ಸಾಲುತ್ತಿಲ್ಲ. ಇನ್ನು ಭಗವಂತನಾದ ನಂದೀಶನ ಚಿಂತೆ, ಭಗವಂತನಾದ ಶರಣಬಸವನ ಚಿಂತೆ. ಅದಕ್ಕೆ ಅವರಂತಾರ, ಅವರವರ ಚಿಂತೆ ಅವರಿಗಂತೆ ಅತಣಿಶ, ನಿನ್ನ ಚಿಂತೆಯನ್ನು ಮಾಡುವರನ್ನ ಎಲ್ಲಿ ಕಾಣೋದು? ಇವತ್ತು ನಾವೆಲ್ಲ ಇಲ್ಲಿ ಕೂತೀವಿ ಅದಕ್ಕಂದ್ರೆ ಚಿಂತೆ ಮಾಡುವುದಕ್ಕಲ್ಲ, ಭಗವಂತನ ಕುರಿತು ಒಂದಷ್ಟು ಚಿಂತನೆಯನ್ನು ಮಾಡೋ. ಚಿಂತೆ ಮಾಡಿದ್ರ ನಮಗೆ ಕಣ್ಣಿಗೆ ಕಾಣಲಾರ್ದಂಗೆ ಒಳಗೆ ಸುಡ್ತದ ಚಿಂತೆ. ಏನ್ರಿ, ಯಾವುದೇ ಮನುಷ್ಯ ಚಿಂತೆ ಮಾಡಕ್ಕೆ ಶುರು ಮಾಡ್ದ ಅಂದ್ರೆ ಸ್ವರ್ಗಕ್ಕೆ ಚಲೋ ಆತ. ನಾವು ಅಂತಿರ್ತಾರಲ್ಲ, ಭಾಳ ಚಲೋ ಇದ್ದು, ಯಾಕೆ ಏನು ಮನಸ್ಸಿಗೆ ಹಚ್ಕೊಂಡಿದ್ದು, ಏನು ಚಿಂತೆ ಮಾಡಾಗತ್ತೆ, ಯಾಕೆ ಸ್ವರ್ಗ ಅಂತೀರಿ ನೋಡಿ ನೀವು. ಚಿಂತೆ ಅನ್ನುವುದು ಒಳಗಿನಿಂದ ನಮ್ಮನ್ನು ಸುಟ್ರ, ಚಿತೆ ಅಂದ್ರೆ ಬೆಂಕಿ, ಅದು ಹೊರಗಿನಿಂದ ನಮ್ಮನ್ನು ಸುಡುತ್ತದೆ. ಚಿಂತೆಯನ್ನು ಮಾಡುವುದರಿಂದ ನಮಗೆ ತೊಂದರೆ ಅದ, ಚಿತೆಯನ್ನು ಮುಟ್ಟುವುದರಿಂದ ನಮಗೆ ತೊಂದರೆ ಅದ. ಆದರೆ ನಮ್ಮ ಬದುಕಿಗೆ ಲಾಭ ಯಾವುದದ ಅಂದ್ರೆ, ಕಲಬುರಗಿ ಶರಣಬಸಪ್ಪನಂತವರ ಬದುಕಿನ ಕುರಿತು ಇವತ್ತೇನು ಚಿಂತನೆ ಮಾಡಕತ್ತಿರಲ್ಲ, ಇದು ಮಾಡುವುದರಿಂದ ನಮಗೆ ಒಳಿತಾಗ್ತದ. ಅದಕ್ಕೆ ಭಾಳ ಚೆನ್ನಾಗಿರುವ ಮಾತನ್ನ ಮಡಿವಾಳಪ್ಪ ಬರಿತಾನ. ಯಾಕ ಚಿಂತೆ ಮಾಡತೀದಿ ಎಲೆ ಮನವೇ, ನಿನಗೆ ಯಾತಾರ ಸುಖವಿಲ್ಲ ಎಲೆ ಮನವೇ, ಲೋಕನಾಥನ ಧ್ಯಾನವ ಮಾಡಿ ಸಾಕಾರ ಮಾಡಿಕೋ ಎಲೆ ಮನವೇ, ಸಾಕಾರ ಮಾಡಿಕೋ.